ವಾಯುಂಚ ಮಧ್ವಮಾಚಾರ್ಯ ಆಚಾರ್ಯ ಪ್ರೇಮ ಶ್ರೀ ಗುರುಗಳು ಸಾಮಾನ್ಯ ನಾಗೇಂದ್ರವರು ಹೀರೋ ಆಗಿರ್ತಕ್ಕಂಥ ಪ್ರಗಲ್ಪ ಅವರು ಏನು ಹೇಳಿ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಕಡಿಮೆ ವಿದ್ವಾಂಸರು ಅಂತ ಹೇಳಿದರೆ ಅವ್ರಿಗೆ ತಪ್ಪಾಗಿದೆ. ಹಾಗಾಗಿ ಕಲಾಭಿಮಾನಿಗಳ ಜೊತೆಯಲ್ಲಿ ಚಿಕ್ಕ ಕಲಾವಿದರು ಅಂತ ಹೇಳಿದ್ರೆ ಬಹುಶಃ ಸೂಕ್ತ ಕಾಣುತ್ತೆ. ಇನ್ನೂ ಅರ್ಥ ಆಗ್ತಾ ಇಲ್ಲ. ಇಂಥ ಕಲಾವಿದರ ಮಧ್ಯೆ ನನ್ನ ಹತ್ರ ಗದ್ದೆಯಲ್ಲಿ ಯಾಕೆ ಕಲಿಸಿದೆ ಗೊತ್ತಿಲ್ಲ. ಹೀಗೆ ಒಂದು ಸಂಗೀತ ಬರೋಲ್ಲ, ನೃತ್ಯ ಬರೋಲ್ಲ, ಗೊತ್ತಿಲ್ಲ ಪ್ರಭಾಕರ ರಂಗಪ್ಪ ಯಾವ ದೃಷ್ಟಿ ಇಟ್ಕೊಂಡು ಕಲಿಸಿದಿರೋ ಇಲ್ಲ. ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೇಕು, ಮಕ್ಕಳಿಗೆ ದೃಷ್ಟಿ ಆಗದೆ ಇರಲಿ ಅಂತ ಕೊಟ್ಟಿರ್ತಾರೆ, ಬಹುಶಃ ದೃಷ್ಟಿ ಆಗದೆ ಇರಲಿ ಅಂತ ಕಲಿಸಿದ್ರು ನನಗೆ ಗೊತ್ತಿಲ್ಲ. ಸಂಗೀತ ಇತ್ತೀಚೆಗೆ ಕ್ಷಮಿಸಬೇಕು, ಸಂಗೀತಗಾರರು ಇದ್ದೇವೆ, ಅದು ವಾಣಿಜ್ಯೋದ್ಯಮ ಆಗ್ತಾ ಇದೆ. ಆಗಬಾರದು, ಸಂಗೀತ ವಾಣಿಜ್ಯೋದ್ಯಮ ಆಗಬಾರದು. ಏಕೆಂತಂದರೆ ನಾನು ನಮ್ಮ ಚಾಮರಾಜ ವಿಧಾನಸಭೆಯ ಅಧ್ಯಕ್ಷನಾಗಿ ಸುಮಾರು 30 ವರ್ಷವಾಯಿತು. ಇವಾಗ 54ನೇ ವರ್ಷದ ಶಂಕರ ಜಯಂತಿ ಕಾರ್ಯಕ್ರಮವನ್ನು ಹೋದ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಸಿದ್ವಿ. ನಾವು ಪ್ರತಿ ವರ್ಷ ಶಂಕರ ಜಯಂತಿ 5 ದಿನ ನಾವು ಮಾಡ್ತೀವಿ. ಆ ಸಂದರ್ಭದಲ್ಲಿ ಒಬ್ಬರನ್ನ ಸಂಗೀತಗಾರನ ಸಮ್ಮೇಳನಾಧ್ಯಕ್ಷರು ಅಂತ ಮಾಡಿ ಅವರಿಗೆ ಕಲಾಭೂಷಣ ಬಿರುದನ್ನು ಕೊಟ್ಟು ಅದರೊಂದಿಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥ ಕಲಾವಿದರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡ್ತೀವಿ. ಸಂಸ್ಥೆಗಳನ್ನು ಕರೆಸ್ತೀವಿ, ಸಂಸ್ಥೆಯವ್ರನ್ನ ಸಂಗೀತ ಸಂಸ್ಥೆಯವ್ರನ್ನು ಕರೆಸಿ ಸನ್ಮಾನ ಮಾಡ್ತೀವಿ, ಸಂಗೀತಗಾರರನ್ನು ಮಾಡ್ತೀವಿ. ಹಾಗೆಯೇ ತಾಳವಾದ್ಯದವರು ಉಂಟು. ಹೋದ ವರ್ಷ ನಮ್ಮ ಮೇಡಮ್ ಮಾಲತಿ ಅವ್ರನ್ನ ಸಹ ಕರೆಸಿ ಅವ್ರನ್ನ ಸನ್ಮಾನ ಮಾಡಿರ್ತೀವಿ. ಅವರಿಗೆ ಗೌರವ ಸಿಕ್ತು, ಅವರಿಗೆಲ್ಲ ಅವರಿಂದ ನಮಗೆ ಗೌರವ ಸಿಕ್ತು ಅಂತ ಅವರು ವಿದ್ವಾಂಸರವರು. ಪ್ರತಿ 3ನೇ ಭಾನುವಾರ ನಮ್ಮಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೆ. ಪ್ರತಿ 3ನೇ ಭಾನುವಾರ ತಪ್ಪದಂಗೆ 5 ರಿಂದ 7 ಸಂಗೀತ ಕಾರ್ಯಕ್ರಮ. ಯುವ ಕಲಾವಿದರು, ಹಿರಿಯ ಕಲಾವಿದರು ಎಲ್ಲರೂ ನಾವು ಕಲಿಸ್ತೀವಿ. ಫೆಬ್ರವರಿನಲ್ಲಿ ತ್ಯಾಗರಾಜ ಆರಾಧನೆ ಉಂಟು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಲ್ಲಿ ತ್ಯಾಗರಾಜ ಆರಾಧನೆ ದಿನ ಮುಂಚೂರ್ತಿ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮದೊಂದೇ ಸಭೆ ಅಂತ ನನಗೆ ಗೊತ್ತಿಲ್ಲ. ಇತರ ಸಭೆ ಮಾಡ್ತಿದ್ದಾರೆ. ನಾವು ಬೆಳಗ್ಗೆ 7:15 ಗಂಟೆಗೆ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಪೂರ್ತಿ ಮುಂಚೂರ್ತಿ ಮಾಡಿ 7:30ಯಿಂದ ಮುಂಚೂರ್ತಿ ಮಾಡಿಕೊಂಡು 9:30ಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಹಾಡ್ಬೋದು, ಯಾರು ಬೇಕಾದ್ರೂ ಬಂದು ಹಾಡ್ಬೋದು, ವೈಯಕ್ತಿಕವಾಗಿ ಹಾಡ್ಬೋದು, ಇಂಥ ಗ್ರೂಪ್ ಹಾಡ್ಬೋದು. ನಾನು ಪ್ರಗಲ್ಪವರಿಗೆ ತಪ್ಪಲ್ಲಿ 3 ವರ್ಷಕ್ಕೆ ಗ್ರೂಪಲ್ಲಿ ಹಾಡ್ಬೋದು. ನಮ್ಮ ತ್ಯಾಗರಾಜ ಆರಾಧನೆ ದಿನ ನಿಮ್ಗೆ ಗೊತ್ತಲ್ಲ, ಅವ್ರು ಯಾರು ಬೇಕಾದ್ರೂ ಬಂದು ಹಾಡ್ಬೋದು. ಅದಾದ ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಶಂಕರ ಜಯಂತಿ ಕಾರ್ಯಕ್ರಮ 4 ದಿನ, ಸುಮಾರು ಒಂದು 40 ಜನ ಸಂಗೀತಗಾರರಿಗೆ ಅವಕಾಶ ಕೊಡ್ತೀವಿ. ಡಿಸೆಂಬರ್ ತಿಂಗಳಲ್ಲಿ ಸಂಸ್ಥಾಪಕರ ದಿನಾಚರಣೆ ಅಂತ ಮಾಡ್ತೀವಿ. ಹೀಗೆ 54 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಕಲಾವಿದರ ಪ್ರೋತ್ಸಾಹ ಸಹಕಾರ ಇದೆ. ನಮ್ಮದೇ ಒಂದು ಸ್ಕೂಲ್ ಇದೆ, ಅಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಡಾಕ್ಟರ್ ಸತ್ಯವತಿಯವರು, ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರು, ಆರ್ ಕೆ ಶ್ರೀಕಂಠನ್ ಅವರು, ಅವರ ಮಗ RS ಹನುಮಂತ ಭಟ್ರು, ಚಿಂತನ್ ಬಂದಿ ಪ್ರದರ್ಶಿ ಎಲ್ಲರೂ ನಮ್ಮಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರಿಗೆ ಕಲಾಭೂಷಣ ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀವಿ. ಸಂಗೀತ ಕೇವಲ ವಾಣಿಜ್ಯೋದ್ಯಮಕ್ಕೋಸ್ಕರ ಅಲ್ಲ. ನಿಮಗೆ ಬಹುಶಃ ಅನೇಕರು ಚಿಕ್ಕ ವಿದ್ಯೆಯಲ್ಲಿ ಕಲಿತಾ ಇದ್ದೀರ. ಕಾನ್ಸಂಟ್ರೇಷನ್ ಬಹುಶಃ ಆ ಸಂಗೀತದಲ್ಲಿ ಬರ್ತಕ್ಕಂಥ ಕಾನ್ಸಂಟ್ರೇಷನಿಂದ ನೀವು ಎಷ್ಟು ಮಗುವನ್ನು ರೀತಿಯಲ್ಲಿ ಅದು ನಿಮಗೆ ಅನುಭವ ಆಗಿರಬೇಕು. ರಾಗ ಗೊತ್ತಿರಲಿ, ತಾಳ ಗೊತ್ತಿರಲಿ, ಹಾಡ್ತಾ ಇದ್ರೆ ಏನಾದ್ರು ಒಂಚೂರು ವ್ಯತ್ಯಾಸದ ತಕ್ಷಣ ಮನಸ್ಸಿಗೆ ಕೂತಿರೋದು ಏನೋ ಒಂಚೂರು ತಪ್ಪಾಯ್ತಲ್ಲ, ಎಲ್ಲೋ ಒಂಚೂರು ಅದು ಬಂದ್ಬಿಡ್ತದೆ. ಯಾಕೆಪ್ಪ ಅಂತಂದರೆ ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು. ಭಗವಂತ ನಮಗೆ ಅವಕಾಶ ಕೊಟ್ಬಿಟ್ಟಿದ್ದಾನೆ. ಭಗವಂತನ ಸೃಷ್ಟಿ ಹಿಂಗೆ ಅಂತ ಹೇಳಬೇಡಿ. ನಾನು ಸಾಯಂಕಾಲ ಕೂತಾಗ ಸ್ವಲ್ಪ ಚಿಕ್ಕ ಮಗು ಬೇರೆ ಯಾರೋ ಎತ್ಕೊಂಡ್ರೆ ಯಾರೋ ಬೇರೆಯವರು ಎತ್ಕೊಂಡ್ರು ಅಂತ 2 ವರ್ಷದ ಮಗುನ 3 ವರ್ಷದ ಮಗು ಕಾಣುತ್ತೆ.
3 ವರ್ಷದ ದಿನ ಮಗು ಇರಬೇಕು, 2 ವರ್ಷ ಬೇರೆಯವ್ರು ಎತ್ಕೊಂಡಿದ್ದಕ್ಕೆ ಯಾರೋ ಬೇರೆಯವ್ರಿಗೆ ನಾನು ಎತ್ಕೊಂಡು ಅಲ್ಲ, ನಾನು 2 ವರ್ಷದ ಮಗು ಬೇರೆಯವರು ಇದು ನಮ್ಮ ಮಗು ಅಲ್ಲ. ಭಗವಂತನ ಸೃಷ್ಟಿ ಆಗಿದೆ, ನಮ್ಮ ತಲೆಯಲ್ಲಿ ಇಲ್ಲ ಅಂತೆಲ್ಲ ಇದೆ, ಭಗವಂತ ಕೊಟ್ಟಿದ್ದಾನೆ ನಮಗೆ. ಆದರೆ ನಾವು ಅದನ್ನು ಬಹುಶಃ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಇಂತಹ ಗುರುಗಳಿದ್ದಾಗ ಬಹುಶಃ ನಾವು ಅವರನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಗು ಹುಟ್ಟಿದ ತಕ್ಷಣವೇ ಉಸಿರು ಇರಲಿ ಇದೆಯೋ ಇಲ್ವೋ ಅಂದ್ಬಿಟ್ಟು ಮಗುವಿನ ವಿಭೂತಿ ಅಳಿಸ್ತಾರೆ ಅಂತ ಕೇಳಿದ್ದೀನಿ ನಾನು. ಅಲ್ಲಿಂದ ಪ್ರಾರಂಭವಾಗಿ ಅದಾದ ನಂತರ ಹೆಸರಿಗೆ ಹೋರಾಡ್ತೀವಿ ನಾವು. ಅಲ್ಲಿ ಉಸಿರಿಗೆ ಹೋರಾಡಿದ ಮೇಲೆ ಹೆಸರಿಗೆ ಹೋರಾಡ್ತೀವಿ. ಈ ಹೆಸರು ಉಸಿರ ಮಧ್ಯ ನಾವೇನು ಮಾಡಿದ್ವಿ ಅಂತ ಪ್ರಶ್ನೆ ಹಾಕಿದರೆ ಉತ್ತರ ಬರುತ್ತೆ ಹೀರೋ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ಈಚೆಗೆ ಸುಮಾರು 2-3 ದಶಕಗಳಿಂದ ಸಮಸ್ತವೂ ನಾವು ದುಡ್ಡಿನ ರೂಪದಲ್ಲಿ ಅಡುಗೆಯನ್ನು ಹೋಗೋದು. ಇವತ್ತು ನನ್ನ ಮಗ ದೊಡ್ಡವನಾದ BE ಕಳಿಸೋದು. BE 4th ಸೆಮಿಸ್ಟರ್ ಅಥವಾ 8th ಸೆಮಿಸ್ಟರ್ ಇದ್ದಾಗ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು. ಆ ಕಟ್ಟೆ ನೋಡ್ತಾನೆ, ಯಾವಾಗ ಯಾವ ಅಮೇರಿಕಾ ಹೋಗಲಿ, ಯಾವಾಗ ಇಂಗ್ಲೆಂಡ್ ಹೋಗಲಿ, ಆಗೋಯ್ತು. ಅಲ್ಲಿಗೆ ಕತೆ ಮುಗೀತು. ಅಪ್ಪ ಅಮ್ಮ ಇಲ್ಲಿ, ಅಲ್ಲಿ. ಯಾಕೆ 50,000 ಲಕ್ಷ ಬರೀ ಹಣ ಒಂದೇ ಅಲ್ಲ ಮುಖ್ಯ. ಯಾಕೆ ಬಹುಶಃ ಅನೇಕ ಪೇರೆಂಟ್ಸ್ ಸಿಟ್ಟು ಮಾಡ್ಕೋಬೋದು. ದಯವಿಟ್ಟು ನಾವು ಯಾರನ್ನ ತಪ್ಪಿಕೋಬೇಡಿ. ಇದು ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಸಂಗೀತದಿಂದ ವರಮಾನ ಬರಲ್ಲ ತಪ್ಪು. ಭಗವಂತ ಇತ್ತೀಚೆಗೆ ಸಂಗೀತದಲ್ಲಿ ಒಳ್ಳೆ ವರಮಾನ ಕೊಡ್ತಾ ಇದ್ದಾನೆ. ನನಗೆ ತಿಳಿದ ಮಟ್ಟಿಗೆ ಸುಮಾರು 100 ಜನ ಸಂಗೀತಗಾರರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಯಾರೂ ಬಡವರು ಅಂತ ಹೇಳ್ಕೊಳ್ಳಲ್ಲ, ಯಾರೂ ಹೇಳ್ಕೊಳ್ಳಲ್ಲ. ಯಾಕೆ? ಕೆಲವರಿಗೆ ವೃತ್ತಿಯಾಗಿದ್ರೂ ಎಲ್ಲೋ ಒಂದು ಕಡೆ ನಾನು ವೃತ್ತಿ ಧರ್ಮ ಬಿಟ್ಟು ಸೇವೆ ಮಾಡ್ತಕ್ಕಂಥ ಅವಕಾಶ ಬರಲಿ ಅಂತ ಕಾಯ್ತಾ ಇರ್ತಾರೆ. ನಮ್ಮ ಇವತ್ತಿಗೂ ಅಷ್ಟೇ ನಮ್ಮ ಸಭೆಯಲ್ಲಿ ನಾವು ಸಂಗೀತಕ್ಕೆ ಹಾಡೋದು ಕರೀತಾರೆ, ದುಡ್ಡು ಎಷ್ಟು ಕೊಡ್ತೀರಿ ಅಂತ ಕೇಳೋಲ್ಲ. ಪ್ರಗಲ್ಭ ಅವ್ರಿಗೆ ಗೊತ್ತು, ದುಡ್ಡು ಎಷ್ಟು ಕೊಡ್ತೀರಿ ಅಂತ. ಅವರು ನಮ್ಮನ್ನು ಹಾಡಿದ್ದಾರೆ 2 ಗಂಟೆ ಹೊತ್ತು ಹಾಡ್ತಾರೆ. ಪ್ರತಿ 3ನೇ ಭಾನುವಾರ ದುಡ್ಡು ಕೇಳಲ್ಲ. ನಾನು ಇಷ್ಟು ಕೊಟ್ಟರೆ ಅವ್ರಿಗೆ ಏನು ತಗರಾಗಿ ಕಾಸಲ್ಲಿ ಹಾಡಿದ್ದೀನಲ್ಲ, ಸಂತೋಷ. ಇದು ನಾನು ಯಾಕೆ ಇಷ್ಟು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇತ್ತೀಚೆಗೆ ಕಲಿತಾ ಇದ್ದೀರ ಮಕ್ಕಳೆಲ್ಲ ಚೆನ್ನಾಗಿದೆ, ಇವಾಗಲೂ ಸಂತೋಷವಾಗುತ್ತೆ ನನಗೆ. ಇವತ್ತು ಏನಾದರೂ ಪ್ರಗಲ್ಭ ಅವರು ಆಫರ್ ಕೊಟ್ಟಾಗ ನಾನು ಬರಲ್ಲ ಅಂತ ಬಂದಿದ್ದರೆ ನಾನೇನೋ ದೊಡ್ಡ ಆಸ್ತಿಯನ್ನು ನಾನು ಕಳ್ಕೊತಾ ಇದ್ದೆ. ಅಂತ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಮಾಡಿಸ್ಕೊಟ್ರಿ ಪ್ರಗಲ್ಭ. ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕೆಂದರೆ ಚೆನ್ನಾಗಿ ಇಷ್ಟ ಆಗ್ತದೆ. ಇದನ್ನು ರೂಢಿಸ್ಕೊಂಡು ಹೋಗಿ. ದೃಷ್ಟಿ ಸಂಗೀತ ಮುಖಾಂತರ ದೇವರು, ಸಂಗೀತದ ಮುಖಾಂತರ ದೇವರು ನಮಗೆ ಮೋಸ ಮಾಡೋದಿಲ್ಲ. ನಮ್ಮಲ್ಲಿ ಇದ್ದಾನೆ, ಹೃದಯದಲ್ಲಿ ದೇವರಿದ್ದಾನೆ, ಅವನು ಯಾವತ್ತೂ ಕಾಪಾಡ್ತಾನೆ. ಆದರೆ ನಾವು ಅದನ್ನು ಉಪಯೋಗಿಸ್ಕೋಬೇಕು. ನಿಮಗೆ ರಾಮಾಯಣ ಮಹಾಭಾರತ ಕಥೆಗಳು ಗೊತ್ತು. ದ್ರೌಪದಿ ವಸ್ತ್ರಾಪರಣ ಟೈಮಲ್ಲಿ ಕೃಷ್ಣ ಅಂತ ಕೂಕೊಂಡಾಗ ಅಲ್ಲಿಂದ ಎಲ್ಲೋ ಇದ್ದೋ ಅವ್ನು ಗೊತ್ತಿಲ್ಲ, ಸಹಾಯ ಮಾಡಲ್ಲ. ನಾವು ಕೂಗಲ್ಲ, ನಾವು ಕರೆಯಲ್ಲ, ಅಷ್ಟೇ ಅಹಂಕಾರ. ರಾಮಾಯಣದಲ್ಲಿ ಒಂದು ಇನ್ಸ್ಟೆನ್ಸ್ ಬರುತ್ತೆ, ಇವೆಲ್ಲ ತಿಳಿದವರೇನೆ, ಆದರೂ ನಾಟಿಸ್ಕೊಳ್ತೀವಿ. ನಮಗೆ ರಾಮಾಯಣ ಯುದ್ಧ ಆಯಿತು, ರಾವಣ ಸತ್ವದ ಯುದ್ಧ ಮುಗಿಸ್ಕೊಂಡು ರಾಮಚಂದ್ರ ವಾಪಸ್ ಬಂದ. ತಾಯಿ ಹೇಳ್ತಾ ಇರುತ್ತೆ, ಏನಪ್ಪ ರಾವಣನ ಸಾಯಿಸ್ತಿದ್ದೀಯ? ಅಮ್ಮ ಏನು ತಪ್ಪು ಮಾಡ್ತೀಯ? ನಾನು ಸಾಯಿಸಲಿಲ್ಲ. ಮತ್ತೆ ಹೆಂಗೆ? ಅವನ ಅಹಂಕಾರವನ್ನು ಸಾಯಿಸ್ತು. ನಾನು ಸಾಯಿಸಲಿಲ್ಲ ಅವನ ಅಹಂಕಾರ ಅವನನ್ನು ಸಾಯಿಸ್ತು. ಇದು ಶ್ರೀರಾಮಚಂದ್ರ ಹೇಳ್ತಾರೆ. ಅಂದರೆ ಮನುಷ್ಯನಲ್ಲಿ ಅಹಂಕಾರ ಏನಾಗುತ್ತೆ ಇತ್ತೀಚೆಗಂತೂ ರಾಮಾಯಣ ಮಹಾಭಾರತ ನಾವೆಲ್ಲ ಬಹುಶಃ ಸತ್ಯನಾರಾಯಣ ಅವರು ಜ್ಞಾಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ನಾವೆಲ್ಲ ಓದಬೇಕಾದ್ರೆ ರಾಮಾಯಣ ಮಹಾಭಾರತ ಪುಸ್ತಕ ಕಥೆಗಳಿತ್ತು, ಅದರಲ್ಲಿ ಬರುವ ನಮ್ಮ ಪುಸ್ತಕ ಇತ್ತು. ಅದರಲ್ಲಿ ರಾಮಾಯಣ ಮಹಾಭಾರತ ಕಥೆಗಳಿತ್ತು. ಈಗ ಟಿವಿಯಲ್ಲಿ ಬಂದರೆ ನೋಡ್ತೀವಿ, ಈಗ ಅದು ನೋಡಲ್ಲ. ಯಾಕೆಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಸಂತೋಷ ಕೂತಿರ್ತಾರೆ. ನಮಗೂ ಸಂತೋಷ, ಸದ್ಯ ನಮ್ಮನ್ನು ಕಾಪಾಡುತ್ತಾರೆ, ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಪಾಠ ಕೊಡೋದು. ಈಗಿಂದಲೇ ನಾವು ಹೇಳ್ಕೊಡ್ತಾ ಇದ್ದೀವಿ, ಏನೇನೋ ಬೇಡ, ಅದು ಬೇಡ. ಅದೇ ಅದನ್ನು ಮಾಡೋ ಬದಲು ಒಂದು ಸಂಗೀತ ಹಾಕ್ಬಿಟ್ಟು ಮಗು ಕೊಡಿ ನೋಡೋಣ, ಕೇಳೋದು ಕೇಳುತ್ತೆ. ಅದನ್ನು ನಾವು ರೂಢಿಸ್ಕೊಂಡ್ಬರ್ಬೇಕು. ಯಾರು ಪೇರೆಂಟ್ಸ್ ರೂಢಿಸ್ಕೊಂಡ್ಬರ್ಬೇಕು. ಎಲ್ಲರಿಗೂ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ನಾನು ಯಾರನ್ನೂ ಬೈತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈಗಿನ ಟ್ರೆಂಡ್ ಹೆಂಗಾಗಿದೆ ಅಂತಂದರೆ,
ವಾಟ್ಸಪ್, ಯೂಟ್ಯೂಬ್, ಎಕ್ಸ್ಟ್ಯೂಬ್, ಇನ್ಸ್ಟಾಗ್ರಾಮ್, ಯಾವ್ಯಾವ ಗ್ರಾಮ್ ಇದೆ ಗೊತ್ತಿಲ್ಲ ನನಗೆ. ಇದು ಈಗಿನ ಕಮರ್ಷಿಯಲೈಸ್ ಸಿಸ್ಟಮಲ್ಲಿ ನಮ್ಮ ಜೀವನವೂ ಅಷ್ಟೇ. ಸ್ಕೂಲ್ಗೆ ಹೋಗ್ತೀವಿ, ಎಷ್ಟೋ ಅಷ್ಟೇ. ಆ ಸ್ಕೂಲಲ್ಲಿ ಪಾಠ ಬಿಟ್ಟು ಆ ಕಡೆ ಈ ಕಡೆ ಗೊತ್ತಿಲ್ಲ ನಮಗೆ. ಯಾಕೆ ಮನೆಗೆ ಬಂದರೆ ಅಪ್ಪ ಅಮ್ಮನ ಟೈಮ್ ಇಲ್ಲ ಪಾಠ ರಾಮಾಯಣ ಮಹಾಭಾರತ ಕಥೆ ಹೇಳೋಕ್ಕೆ. ಇದಕ್ಕೆ ಯಾರು ಕಾರಣ? ಈಗಿನ ಸಮಾಜ ಕಾರಣನೇ, ಸರ್ಕಾರ ಕಾರಣನೇ. ಸರ್ಕಾರ ಬರೆಯೋದು ಬೇಡ, ನಾವು ನಮ್ಮಲ್ಲಿ ನಾವು ತಿಳ್ಕೊಳ್ಳೋಣ. ರಾಮಾಯಣ ಮಹಾಭಾರತ ಹಿಂದಿನ ಕಾಲದಲ್ಲೆಲ್ಲ ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ, ಮೇಡಮ್ನವ್ರಿಗೆ ಗೊತ್ತು, ಸತ್ಯನಾರಾಯಣವ್ರಿಗೂ ಗೊತ್ತಿದೆ. ರಾಮಾಯಣ ಮಹಾಭಾರತ ಕಥೆಗಳನ್ನು ರಾಮನವಮಿ ಟೈಮಲ್ಲಿ ಹರಿಕಥೆ ಅಂತ ಮಾಡ್ತಾ ಇದ್ವಿ. ಹರಿಕಥೆ ಮಾಡ್ತಿರ್ಬೇಕಾದ್ರೆ ಎಷ್ಟು ಜನ ಸೇರೋರು, ಉಪಕಥೆಗಳು ಹೇಳೋರು, ಮಕ್ಕಳೆಲ್ಲ ಬರೋರು ಅವರು. ಈಗ ಯಾವುದೂ ಇಲ್ಲ. ಯಾಕೆ? ಜನರಲ್ಲಿ ಬೇಕಾಗಿಲ್ಲ. ಇವತ್ತಿಗೂ ಅಷ್ಟೇ ಸಂಗೀತ ಕಚೇರಿಯಲ್ಲಿ ಪ್ರಗಲ್ಭ ಅನುಭವ ಇದೆ ಅಂದ್ಕೊಂಡಿದ್ದೀನಿ. ಹೋದ ತಿಂಗಳು ನಮ್ಮಲ್ಲಿ ಹಿಂದೂ ನಗರ ದಕ್ಷಿಣ ನಗರ ಕಾರ್ಯಕ್ರಮ 2 ಗಂಟೆ ಹೊತ್ತು, ಅದು 2 ಗಂಟೆ ಹೊತ್ತಾಯಿತು. ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಬಂದರು. ಅದ್ರ ಹಿಂದಿನ ತಿಂಗಳಲ್ಲಿ ಬೇರೆ ಯಾವುದೋ ಇಟ್ಟಿದ್ವಿ, ಅಲ್ಲೊಬ್ಬರು ಇಲ್ಲೊಬ್ಬರು ಅಲ್ಲೊಬ್ಬರು. ನಾವು ಇದಕ್ಕೇನು ಕಾರಣ? ಕಚೇರಿನೂ ಒಬ್ಬೊಬ್ಬರನ್ನ ಕರ್ಕೊಂಬರೋಕ್ಕಾಗುತ್ತೆ. ಇದಕ್ಕೆ ಪೇರೆಂಟ್ಸ್, ನೀವು ಮಕ್ಕಳನ್ನ ಪ್ರತಿಯೊಬ್ಬರ ಕಾರ್ಯಕ್ರಮ ಕರ್ಕೊಂಡು ಹೋಗ್ಬೇಕು. ಸಂಗೀತ ಎಷ್ಟು ಕೇಳ್ತೀವಿ, ಅನೇಕ ರೀತಿಯಲ್ಲಿ ಒಬ್ಬೊಬ್ಬರಲ್ಲೇ ಒಂದೊಂದು ಚಾಪ್ ಇರುತ್ತೆ. ಈಗ ಪ್ರಗಲ್ಭ ಹಾಡೋದೇ ಒಂದು ರೀತಿ ಇರ್ಬೋದು, ಮೇಡಮ್ ಮಾತೆ ಮೇಡಮ್ ಅವ್ರು ಹಾಡೋದೇ ಒಂದು ರೀತಿ ಇರ್ಬೋದು, ಆರ್ ಕೆ ಶ್ರೀಕಂಠ ಒಂದು ಹಾಡ್ತಾ ಇದ್ದ ರೀತಿಯೇ ಒಂದು ರೀತಿ. ನಾನು ಅವರು ಸಾಯಕ್ಕೆ 2 ದಿನಕ್ಕೆ ಸಾಯಕ್ಕೆ ತಿಂಗಳ ಮುಂಚೆ ಅವ್ರ ಮನೆಗೆ ಹೋಗಿದ್ದೆ. ಒಂದು ಕಾರ್ಯಕ್ರಮ ಕಲಿಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಹಾಡ್ತಾಯಿದ್ರು ಬೆಳಗ್ಗೆ 9 ಗಂಟೆಗೆ. ನಾನು ಕೇಳಿ, ಸರ್ ಏನು ಸರ್ ನೀವು ಮಾಡ್ತಾ ಇದ್ದೀರಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೀರ, ಏನು? ಇಲ್ಲಪ್ಪ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆಲ್ಲ ಒಂದು ಬೆಳೆದು ಹಾಕ್ಕೊಂತಿದ್ದೆ. ನೀವು, ನಾನು ಯಾವತ್ತೂ ಸ್ಟೂಡೆಂಟೇ, ನಾನು ಮೇಸ್ಟ್ರಲ್ಲ ಅಂತ. ಅದು ಆ ವಿನಯತೆ ನಮಗೆ ಬರಬೇಕು. ಆಂಜನೇಯನ ಅಶೋಕವನಕ್ಕೆ ಬಂದಾಗ ಸೀತೆ ಹುಡ್ಕೊಂಡು ಅಶೋಕವನವನ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಆಗ ರಾವಣ ಒಂದು 80,000 ಜನ ಕಿಂಕರನ್ನು ಕರ್ಕೊಂಬಂದು ಆ ಕಪಿನ ಅವರು ಅವನು ಇರೋದು ನೋಡಿ, ಅವನ ಆಕಾರ ನೋಡಿ, ಅವನು ಮಾಡ್ತಕ್ಕಂಥ ಕೆಲಸ ನೋಡಿ ಹೆದರ್ಕೊಂಡು, ಅಪ್ಪ ನೀನು ಯಾರಯ್ಯ, ನಿನ್ನ ಹೆಸರೇನು, ನೀನು ಎಲ್ಲಿಂದ ಬಂದೆ, ಏನು ಅಂತ ಕೇಳಿದ್ದೆ. ನಮ್ಮಂಥವರೆಗಿಲ್ಲ, ನಾನು ಇಂಥವನು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಿ. ಏನು ಹೇಳಿದ? ದಾಸೋಹಂ ಕೌಸಲೇಂದ್ರಸ್ಯ. ಆ ವಿನಯ ನಮಗೆ ಬರಬೇಕು. ದಾಸೋಹಂ ಕೌಸಲೇಂದ್ರಸ್ಯ, ಕೌಸಲ ಮಹಾರಾಜನ ದಾಸನ ನಮ್ಮಂತ ಆಂಜನೇಯ ದಾಸನ. ಆ ವಿನಯತೆ ನಮ್ಮಲ್ಲಿ ಬರಬೇಕು. ಪರ್ಟಿಕ್ಯುಲರ್ ವಿಷಯ ಇದು ನಾವೀಗ ಎಷ್ಟು ಬೆಳಿತೀವೋ ನಮ್ಮನ್ನು ಅಷ್ಟು ದೊಡ್ಡವನಾಗ ಮಾಡುತ್ತೆ. ಅದಕ್ಕೆ ನಾನು ಜಾಸ್ತಿ ಹೇಳೋದಿಲ್ಲ. ಸತ್ಯನಾರಾಯಣ ಮಾತಾಡೋದಿದ್ದಾರೆ, ಇವತ್ತು ವಿಚಾರಿಸಿದ್ದೀರಿ, ನಾನು ತಿಳಿ 2 ಮಾತಾಡಿ ಜೊತೆ ಹಂಚ್ಕೊಂಡಿದ್ದೀನಿ. ಹೇಳೋಕ್ಕೆ ಮುಂಚೆ ನಿಮ್ಮಿಂದ ನಾನು ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಏನಂದರೆ ಈ ಒಂದು ಕೋಆರ್ಡಿನೇಷನ್ ಇತ್ತು ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಗ್ರೂಪಲ್ಲಿ ಹಾಡ್ಬೇಕಾದ್ರೆ ಆ ಕೋಆರ್ಡಿನೇಷನ್ ಬಹಳ ಎಲ್ಲೋ ಒಬ್ಬರ ಮೇಲೆ ಒಬ್ಬರು ಕರೆದು ಭಾಳ ಚೆನ್ನಾಗಿತ್ತು ಇವತ್ತು. ದಯವಿಟ್ಟು ನೆಕ್ಸ್ಟ್ ತ್ಯಾಗರಾಜ ಆರಾಧನೆ ನಮ್ಮನ್ನು ಕರ್ಕೊಂಡ್ಬಂದು ಮಾಡಲಿ. ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಉಂಟು. ಇಂಥವ್ರು ಸೇರಿಲ್ಲ, 1 ಗಂಟೆ ಹೊತ್ತು ಅಲ್ಲ. ತ್ಯಾಗರಾಜ ಆರಾಧನೆ ಮಾತ್ರ ಒಂದೊಂದು ಕೃತಿ ಹಾಡೋಕ್ಕೆ ಅವಕಾಶ ಇಂಡಿವಿಜುವಲ್ ಆಗಿ ಕೊಡ್ತೀವಿ, ಗ್ರೂಪಲ್ಲೂ ಕೊಡ್ತೀವಿ. ದಯವಿಟ್ಟು ಬನ್ನಿ. ಭಗವಂತ ನಿಮಗೆಲ್ಲ ಒಳ್ಳೆಯದು ಮಾಡಿ. ಧನ್ಯವಾದಗಳು ಸರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವ ಸಭೆ ನಿಮ್ಮ ಮನೆ ಹತ್ರ ಇದು ಹೋಗ್ತಾ ಇದ್ದು ಕಚೇರಿ, ಯಾರ ಕಚೇರಿ ಆದರೂ ಹೋಗಿ ಕೇಳೋದು ನಮ್ಮ ಇದು. ಮತ್ತು ನಮಗೆ ಇಷ್ಟವಾದವರು ದೂರ ಆದರೂ ಹೋಗಬೇಕು. ಅದು ರೂಢಿಸ್ಕೊಂಡ್ರೆ ಕಲಾವಿದರಿಗೂ ಒಂದು ಅದು ಪ್ರೋತ್ಸಾಹ, ನಾವು ಮುಂದೆ ಕಲಾವಿದರಾಗೋಕ್ಕೆ ಅನುವು ಎರಡೂ ಆಗುತ್ತೆ. ನಮಗೆ ಅನುಕೂಲ. ಹೌದು, ನಮಗೆ ಅನುಕೂಲ ಜಾಸ್ತಿ. ಕೇಳಬೇಕು. ಸೊ ಧನ್ಯವಾದಗಳು ಸರ್. ಹಾಗೆಯೇ ಇನ್ನೊಬ್ಬರು ಹಿರಿಯರು ನಮ್ಮ ಜೊತೆ ಸತ್ಯನಾರಾಯಣ ಸರ್ ಇದ್ದಾರೆ, ಅವರನ್ನು 1-2 ಮಾತಿಂದ ನಮ್ಮನ್ನು ಮಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಅನ್ಯ ಭಾವನೆಯಲ್ಲಿ ಸುಮಾರು ಹೊತ್ತಿದ್ದೇನೆ ನಾನು. ಇವತ್ತು ನಾನು ಬರದೇ ಇದ್ದಿದ್ರೆ
ನನ್ನ ಜೀವಮಾನದಲ್ಲಿ ಆಗ್ತಾಯಿರ್ತಕ್ಕಂಥ ನಷ್ಟ. ಯಾಕೇನು ಗೊತ್ತಿಲ್ಲ. ಎಲ್ಲೋ ಹೋಗಿದ್ದೆ, 3 ಗಂಟೆ ಒಳಗೆ ಬರ್ತೀನಿ ಮನೆಗೆ, ಅಷ್ಟರೊಳಗೆಲ್ಲ ಪೂಜೆ ಆಗಿರುತ್ತೆ ಅಂತಂದೆ. ಅದಾದಮೇಲೆ ಅದು ಆಗುತ್ತೆ, ಖಂಡಿತ ಆಗುತ್ತೆ. ಏನೋ ನಮ್ಮ ಪುಣ್ಯವೋ ಏನೋ ಭಾಳ ಬೇಗ ಮುಗೀತು. 2:30 ಗಂಟೆ ಮನೆಗೆ ಬಂದೆ. ಕೂತಿದ್ದೆ ಹಾಗೆ ನ್ಯಾಪ್ ಅಂತೀವಲ್ಲ ಇಂಗ್ಲೀಷಲ್ಲಿ ಕೂತಿತ್ತು. ಆಮೇಲೆ ಫೋನ್ ಮಾಡಿದರೆ ಗೊತ್ತಿಲ್ಲ. ಆಮೇಲೆ ಅದು ನೋಡಿದೆ, ಕಷ್ಟ ಮೆಸೇಜ್ ಮಾಡಿ ನನಗೆ ಇಲ್ಲಿ ಲೇಡೀಸ್ ಲೇಔಟು ಪರಿಚಯ ಇದ್ದೇನೆ. ಭಾಳ ಆಶ್ಚರ್ಯ ಆಗಿರೋದು. ನಾನು ಇಲ್ಲಿ ಬಂದಾಗ ಇದೇ ನನ್ನ 4ನೇ ಮನೆ ಪಕ್ಕಕ್ಕೆ ಬಂದಾಗ ನಾನು ಈ ಮೈನ್ ರೋಡ್ ಇದೆಯಲ್ಲ, ಎಡಗಡೆ ಇದೆಯಲ್ಲ, ದೊಡ್ಡ ಮನೆ, ಬಸ್ ಸ್ಟ್ಯಾಂಡ್ ಇರ್ತಲ್ಲ ದೊಡ್ಡ ಮನೆ, ಅದು ನನ್ನ 4ನೇ ಮನೆ. ವಿಜಯಲಕ್ಷ್ಮಿ ಅಪ್ಪಣ್ಣ. ನಾನು ಅವ್ರಿಗೆ ಹೇಳಿಲ್ಲ ನಿಮ್ಮ ಲೇಔಟಿಗೆ ಬರ್ತೀನಿ, ಬಹುಶಃ ಇಲ್ಲೇ ಎಲ್ಲ ಬರುತ್ತೆ ನೋಡೋಕ್ಕಾಗಿ ಬಂದು ಇಲ್ಲೇ ಬರ್ತಾರೆ. ಯಾಕೆಂದರೆ ಪಕ್ಕದಲ್ಲೇ ಇಷ್ಟಿಷ್ಟು ನಾವು ನಡೀತಿರುತ್ತೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಮೊದಲನೇ ನನಗೆ ಭಾಳ ಸಂತೋಷ ಆಗಿದ್ದು ಇಲ್ಲಿನ ವಾತಾವರಣ. ಇದು ನಿಜಕ್ಕೂ ಹೇಳಿ ಮಾಡಿಸಿದ ಜಾಗ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಎಷ್ಟೋ ವರ್ಷಗಳಿಂದ ಇದರದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಇದಕ್ಕೋಸ್ಕರನೇ ತಾವು ಕಟ್ಸಿದ್ದೀರ ಅದು ಕೂಡ ಗೊತ್ತಿಲ್ಲ ನನಗೆ. ಇಂಥ ಜಾಗ ಸಿಗಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಬಹಳ ಕಷ್ಟ. ಯಾಕೆಂದರೆ ಎನ್ವಿರಾನ್ಮೆಂಟ್ ಬಹಳ ಬಹಳ ಮುಖ್ಯ. ಮತ್ತೊಂದು ಸಂತೋಷ ಏನು, ಈ ಹುಡುಗರುಗಳನ್ನು ನೋಡಿ ನನಗೆ ಸುಮಾರು ಸಂತೋಷ. ನಾವೆಲ್ಲ ಕಡೆ ಹೋದ್ರು ಸಂಗೀತ ಕಚೇರಿ ಏರ್ಪಾಡು ಮಾಡೋದು, ಏನೇ ಮಾಡೋದು ಎಲ್ಲ 40, 50, 60+. ಇಲ್ಲಿ ನೋಡಿದ್ರೆ ಯುವ ತಂಡವೇ ಇದೆ. ನಾನು ಹೇಳಿದ್ದೆ 8 ಜನ ಇದ್ದಾರೆ, 3, 9 ಜನ ಇದ್ದಾರೆ. ಈ ವಯಸ್ಸಿನಲ್ಲಿ ಇದನ್ನು ಕಲ್ತ್ಕೊಳ್ಳೋಲ್ಲ. ಯಾರಿಗಾದ್ರು ಆಶ್ಚರ್ಯ, ಏನು ಹುಚ್ಚೆ ಏನು ಕೇಳ್ತಾರೆ. ಇದನ್ನು ಇವ್ರು ಕಲ್ತ್ಕೊಳ್ಳೋದು ಯಾರು ಕಳಿಸಿದ್ರು ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅವ್ರು ಕಳಿಸಿದ್ರೆ ನೀವೆಲ್ಲಿ ಬರ್ತಿದ್ರಿ, ನೀವೇನು ಕಲಿತಾ ಇದ್ದೀರಿ? ನಾನೊಂದು ಸತ್ಯ ಹೇಳ್ತೀನಿ. ನಮ್ಮ ತಂದೆ ನನಗೆ ಈ ಹೆಸರು ಇಟ್ಬಿಟ್ಟು ತೊಂದರೆ ಮಾಡಿದ್ದಾರೆ. ಯಾಕಂದ್ರೆ ನಾನು ಸುಳ್ಳು ಹೇಳ್ತಾಯಿಲ್ಲ. ಏನು ಅಂದರೆ ತಾಳ ಹಾಕ್ತಿದ್ರಲ್ಲ ನೀವು, ಈ ತಾಳ ಲೆಕ್ಕಾಚಾರ ಯಾವುದು ನನ್ನ ತಲೆ ಒಳಗೆ ಹೋಗಲ್ಲ. ಆದರೆ ಬರೀತೀನಿ ಕೃತಿಗಳನ್ನ. ಮೊದಲು ಮೇಡಮ್ ಡ್ಯಾನ್ಸ್ ಮಾಡೋಲ್ಲ, ನನಗೂ ಅದಕ್ಕೂ ತುಂಬ ಸಂಬಂಧ ಇದೆ. ಡ್ಯಾನ್ಸ್ ಪ್ರೋಗ್ರಾಮ್ಗೆ ನಾನು ಜಾಸ್ತಿ ಹೋಗೋದು ಮುಖ್ಯ ಅತಿಥಿಯಾಗಿ. 18 ನೃತ್ಯ ಗುರುಗಳಾಗಿದೆ ಪ್ರೈವೇಟ್ ವೈಜಯಂತಿ ರಾಜಶ್ರೀ ಕೊಳ್ಳ ಮಾಡಿದ್ರು. ಆ ಥರದ ಸಂಬಂಧಗಳೇನೋ ಇರ್ಬೋದು, ಗೊತ್ತಿಲ್ಲ, ಬಂದಿದೆ ನಿಮಗೆ. ಯಾಕೆ ಹೇಳಿದೆ ಅಂತಂದರೆ ಈ ಲೆಕ್ಕಾಚಾರ ನನಗೆ SSLCನಲ್ಲೇ ಕೈ ಕೊಟ್ಬಿಡ್ತು. ನಮ್ಮ ಟೈಮಲ್ಲಿ ಏನು ಹೇಳ್ತಾರೆ, ಜೀವನಾಂಶ ಅಂತ ಒಂದು ಮಾತಿತ್ತು. ಜೀವನಾಂಶ ಅಂತಂದರೆ 35 ಬಂದರೆ ಪಾಸು ಅಂತ. ನಾನು ಅಷ್ಟು ಬಂದರೆ ಸಾಕಪ್ಪ ಅಂತ ಹೊರಗಾಡ್ತಾ ಇದ್ದೆ ನಾನು. ಹಾಗಾಗಿ ಅದ್ರ ಬಗ್ಗೆ ಹೋಗಲೇ ಇಲ್ಲ, ನನಗೆ ತಲೆ ಹತ್ತಲೇ ಇಲ್ಲ. ಅದ್ರ ಮಾತು ಬಿಟ್ಟು ಕೊನೆಗೂ 35 ಬಂತಲ್ಲ, ಅದೇ ದೊಡ್ಡದು ಇದು. ನಾನು ಓಪನ್ ಮೀಟಿಂಗಲ್ಲಿ ಹೇಳಿದೆ, ನಾನು 35 ಮಾರ್ಕ್ಸ್ ನೋಡಿದ್ದೀನಿ SSLCಲಿ ಅಂತ ಹೇಳಿ 35 ಜನ ಕಾಫಿ ಕೊಡಿಸ್ದೆ ಅವಾಗ. ನಮ್ಮ ದೊಡ್ಡ ಇದು ಮೀಟಿಂಗ್ ಹಾಲ್ ಡೈರೆಕ್ಟರ್. ಯಾಕೆಂದರೆ ಈ ಲೆಕ್ಕಾಚಾರಗಳು ಕೇಳಿದಾಗ ಮತ್ತು ಈ ವಯಸ್ಸಲ್ಲಿ ಹಾಡುಗಳಿಗೆ ಸುಲಭ. ಈ ಜೊತೆಗಳು, ವರ್ಣಗಳು, ಸಾಹಿತ್ಯ ಇವರು ಆರಿಸ್ಕೊಳ್ಳೋದು ಅವ್ರ ಹೆಸರು ತಕ್ಕಾಗಿ ಆರಿಸ್ಕೊಳ್ತಾರೆ. ಅವ್ರು ಯಾವುದು ಕಡಿಮೆ ಇಲ್ಲವೇ ಇಲ್ಲ. ಅವ್ರ ಹೆಸರೇನು ಹೇಳಿ, ಅರ್ಥ ಹೇಳಿ. ಅದಕ್ಕೆ ಪ್ರಗಲ್ಭ ಅಂದರೆ ಅರ್ಥ ಏನು? ಯಾರಿಟ್ಟಿದಾರಪ್ಪ ಹೆಸರು? ಯಾವ ಹೆಸರು ಬರ್ತಲ್ಲ, ಯಾರಿಟ್ಟರಿ ಯಾವನ್ನ, ಎಂಥ ಹೆಸರು ಇದು? ನಮ್ಮ ಮನೇಲಿ ಹೇಳ್ತೀನಿ, ನಮ್ಮ ಮನೆಗೆ ಈ ಥರ ಇದೆ ಅಂತ. ಹೆಸರಲ್ಲೇ ಎಲ್ಲವೂ ಇದೆ ಅಂತಂದ್ರು. ಇಂಥ ಗುರುಗಳು ಸಿಗೋದು ಭಾಳ ಕಷ್ಟ. ಆಮೇಲೆ ನಿಮ್ಮಂತ ಅವ್ರು ಏನೋ ಕಲಿತಿದ್ದೀರಲ್ರಿ. ಇನ್ನು ನಮ್ಮ ಸಂಸ್ಕೃತಿಗೆ ಏನ್ರಿ ಇದೆ? ಖಂಡಿತ ಯಾವ ಕಲೆಗೂ ಸಾವಿಲ್ಲ. ಎಲ್ಲ ಕಲೆನೂ ಬದುಕುತ್ತೆ. ಬದುಕಿಸೋರು ನಾವು ನೀವು ಇದ್ದೀರಾ. ಬಟ್ ಒಂದು ಸಂಗೀತ ಸಭಾ ಅಧ್ಯಕ್ಷ ಸಾರ ಹೇಳಿದ್ರು, ನಾನು ಆಗಿದ್ದೀನಿ. ನನಗೆ ಬೇಡ ಅಂದ್ರೂ ತಲೆ ಕಟ್ತಿರ್ತಾರೆ ಯಾವುದಾದ್ರು ಒಂದು. ಹೇಳಕ್ಕೆ ಹೋಗಬೇಕು. ನಿಮಗೊಂದು ಆಶ್ಚರ್ಯ ಆಗುತ್ತೆ, ನಾನು ಸಂಗೀತ ಕಲಿತಿಲ್ಲ. ಆದರೆ ನನಗೆ ಕೊನೆ ಪಕ್ಷ ಒಂದು 75 ಆಟ ಬರುತ್ತೆ. ಅಷ್ಟು ಹಾಡುಗಳು ಹಾಡಿದ್ದೀನಿ. ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ರಾಮಾಯಣ ದರ್ಶನ ಆಗಿರ್ಬೋದು, ಬೇರೆ ಬೇರೆ ಇರ್ಬೋದು, ಆಕಾಶವಾಣಿಗೆ. ನಾನು ಒಂದು ಹೇಳ್ತೀನಿ, ಕೇಳಿ ಬೆಳೆದವರು ನಾವು. ಗೊತ್ತಾಯ್ತಾ? ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್.
ಕೇಳಿ ಬೆಳೆದವರು ಅಂದರೆ ಶ್ರವ್ಯ ಸಂಸ್ಕೃತಿಯಿಂದ ಬೆಳೆದವರು ಅಲ್ಲ, ದೃಶ್ಯ ಸಂಸ್ಕೃತಿ ಅಲ್ಲ. ದೃಶ್ಯ ಸಂಸ್ಕೃತಿಯಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಗಮನ ಎಲ್ಲ ದೃಶ್ಯದಲ್ಲಿರುತ್ತೆ, ಕಂಟೆಂಟ್ ಮೇಲೆ ಇರುತ್ತೆ. ಉದಾಹರಣೆ ಯಾರು ಯಾವ ಡ್ರೆಸ್ ಹಾಕೊಂಡು ಅವಳು ಹೇಗೆ ಮಾಡ್ತೀವಿ, ಬಟ್ ನಾಟ್ ದಿ ಕಂಟೆಂಟ್. ಹಾಗಾಗಿ ನಮ್ಮ ದೇಶ ಹೇಳಿ ಕೇಳಿ ಶ್ರವ್ಯ ಸಂಸ್ಕೃತಿಯ ದೇಶ. ಶ್ರವಣ ಮನಕ್ಕೆ ಆನಂದವಿರುವುದು ಅಂತ ಅಂದ್ಬಿಟ್ಟು ಜಗನ್ನಾಥ ದಾಸ್ ಹೇಳ್ತಾರೆ. ಈ ಸೀರೀಸಲ್ಲಿ ನಾನು ಸುಮಾರು ಲೇಖನಗಳನ್ನು ನಾನು ರಾಘವೇಂದ್ರ ಅವರಿಗೆ ಬರ್ಕೊಟ್ಟೆ. ಅನನ್ಯದಲ್ಲಿ ಶ್ರವಣ ಮನಸ್ಸಿಗೆ ಆನಂದ ಅಂತ ನಾನು ಕೇಳಿದ ಕಚೇರಿಗಳು, ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ಒಂದಷ್ಟು ಬರ್ಕೊಡಿ. ಕೇಳಿ ಬೆಳಿಬೇಕು ಅನ್ನೋದು ಒಂದೇ ನನ್ನ ಸಂಗೀತ ಕೇಳಿ ಬೆಳೆಸುವಂಥ ಕೆಲಸ. ಪ್ರಗಲ್ಭ ಅವರು ಮಾಡ್ತಿರ್ತಕ್ಕಂಥ ಈ ಸಾಧನೆ ಇದೆಯಲ್ಲ, ಈ ಥರ ಸಾಧನೆ ಇದೆ ಅಥವಾ ಯಾರು ಸಾಹಸ ಕೈ ಹಾಕಲ್ಲ ಅಂತ ನನಗೆ ಅನಿಸುತ್ತೆ. ಖಂಡಿತ ನೀವು ತಳ ಹಾಕ್ತಿದ್ದಾಗ ನಾವು ಸುಮ್ಮನೆ ಹಾಕ್ತಿದ್ದು ಎಷ್ಟೊತ್ತು ಅಂದರೆ ನಾವು ತಳ ಹಾಕುವಷ್ಟು ಇದಿಲ್ಲ ನಮಗೆ, ಖಂಡಿತ ಇದೆ. ಆದರೆ ಅದನ್ನು ಗಮನಿಸ್ತಾ ಇದ್ವಿ. ಆಮೇಲೆ ಯು ಸ್ಯಾಂಗ್ ಸೋ ವೆಲ್ ದಟ್ ಮೋಹನ ರಾಗ ವೆರಿ ಬ್ಯೂಟಿಫುಲ್. ನನಗೆ ಭಾಳ ಇಷ್ಟ ಆಗಿದ್ದೆಲ್ಲಪ್ಪ ಈ ಲಕ್ಷ್ಮೀ ಪಿ ಮಾಯನ ಮಾಯಲಕ್ಷ್ಮಿನ ಮಾಯಾಲಕ್ಷ್ಮಿ ಏನಮ್ಮ ಈ ಮಗುವಿನ ಮುಖದ ಭಾವ ನೋಡ್ತಾ ಇದ್ದೇನೆ. ಏನದ ಇನ್ವಾಲ್ವ್ಮೆಂಟ್ ಖಂಡಿತ ಮುಂದೆ ಕೊಡ್ತೇನೆ. ಚೆನ್ನಾಗಿ ಕಲಿತೀಯ ಈಗಲೇ. ಏನು ನಿಮ್ಗೆ ಕಾನ್ಸಂಟ್ರೇಷನ್ ಇದೆ ನೋಡಿ. ಆ ಪಕ್ಕದ ಕೂತಿದ್ದಾರೆ, ಸ್ವಲ್ಪ ನಂಗೆ ಅಷ್ಟು ಕಾಣಿಸ್ತಿಲ್ಲ, ಏನು ಕಡಿಮೆ ಇಲ್ಲ. ನೀವು ಕೇಳಿಸ್ಕೊಳ್ಬೇಕು ಸರ್, ಕೇಳಿ ಬೆಳಿಬೇಕು ಅಂತಂದ್ರೆ ನೋಡಿ ಬೆಳಿಬೇಡಿ. ನೋಡಿ ಬೆಳೆದ್ರೆ ಏನೇನಾಗ್ತಾ ಇದೆಯೋ ನೋಡ್ತಿದ್ದಾರಲ್ಲ, ಕೇಳಿ ಬೆಳೀರಿ. ಒಳ್ಳೆ ವಿದ್ಯೆನೂ ಇದೆ. ಇಂಥ ಗುರುಗಳು ಸಿಕ್ಕಿರೋದು ಭಾಳ ಪುಣ್ಯ ಅನ್ಸುತ್ತೆ ನನಗೆ. ಈ ವಯಸ್ಸಿಗೆ ಅದು ಏನು ಸರ್ ನನಗೆ ಒಂದನ್ಸುತ್ತೆ. ಮೊನ್ನೆ ಅವ್ರು ವ್ಯಾಖ್ಯಾನ ಮಾಡ್ತಿದ್ದಾಗ 2 ಸಲ ನನಗೆ ವ್ಯಾಖ್ಯಾನ ಮಾಡಿದಾಗ ನಾವು ಕನ್ನಡ ಕಾವ್ಯ ಓದ್ತಾ ಇದ್ವಿ. ಕುಮಾರವ್ಯಾಸ ಆಗಿರ್ಬೋದು, ಮೊನ್ನೆ ಕಬ್ಬಿಣದ ಕಡಲೆ ರುದ್ರಭಟ್ರ ಜಗನ್ನಾಥ ಬಿಸಿ, ಅದಕ್ಕೆ ವ್ಯಾಖ್ಯಾನ ಮಾಡಕ್ಕೆ ಬರ್ತಿದ್ದಾರೆ. ಏನು ಕನ್ನಡ ಸಾಹಿತ್ಯ ಯಾವಾಗ ಸಂಸ್ಕೃತ ಅಂತೂ ಧಾರಾಳವಾಗಿ ಅದೇನು ಆಗಾಗೆ ಬರುತ್ತೆ. ಹರಿವಂಶ ಇಟ್ಕೊಂಡಿದ್ದಾರೆ, ಭಾಗವತ ಇಟ್ಕೊಂಡಿದ್ದಾರೆ, ಅಲ್ಲಿಂದ ಹೇಳ್ತಾರೆ, ಇಲ್ಲಿಂದ ಹೇಳ್ತಾರೆ. ನಮ್ಮವ್ರಿಗೆ ಏನು ಗೊತ್ತಾ, ಆಡೋರಿಗೆ ನಾನು ಮುಂದಿನ ಯಾವ ರಾಗ ಆಗಲಿ ಏನಾಗಲಿ ಅಂತ ತಲೆ ಇರುತ್ತೆ. ಇವು ಹಾಗಲ್ಲ. ಏನು ಒಂದು ಪದ್ಯಕ್ಕೆ 10-15 ನಿಮಿಷದ ವ್ಯಾಖ್ಯಾನ ಮಾಡಬೇಕು ಅಂತಂದರೆ ಎಂಥ ಒಂದು ಪಾಂಡಿತ್ಯ ಇರಬೇಕು. ಆ ಪಾಂಡಿತ್ಯ ಈ ವಯಸ್ಸಿಗೆ ಬಂದಿದೆ ಅಪ್ಪ ನಿಮಗೆ. ಭಾಳ ಸಂತೋಷ ಆಗುತ್ತೆ. ಪ್ರೌಡ್ ಆಫ್ ಯು. I want to elevate you all people to the big stage. ಏನಾದ್ರು ಒಂದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾನು ಒಂದು ಸಭೆಯ ಅಧ್ಯಕ್ಷ ಆಗಿದ್ದೀನಿ, ಗಿರಿನಗರ ಸಂಗೀತ ಸಭಾದ ಅಧ್ಯಕ್ಷ ಆಗಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ಮೊನ್ನೆ 3 ದಿವಸದ ಆರಾಧನೆ ಮಾಡಿದ್ವಿ. ಪ್ರತಿ ತಿಂಗಳು ನಮ್ಮಲ್ಲಿ ಗಿರಿನಗರ ಸಭೆ ಇದು ಇದೆಲ್ಲ, ಶಂಕರ ಮಠ ಇದೆಲ್ಲ ಗಿರಿನಗರ, ಅಲ್ಲಿ ಪ್ರತಿ ತಿಂಗಳು ಸೆಕೆಂಡ್ ಸಾಟರ್ಡೆ ಸಂಗೀತ ಕಚೇರಿ ಇದ್ದೇ ಇರುತ್ತೆ. ಯಾವತ್ತೂ ವರ್ಷಕ್ಕೊಂದ್ಸಲಿ ಮಾಡೋ ಪ್ರೋಗ್ರಾಮ್ ಅಲ್ಲ, ಮಾಡ್ತಾನೆ ಇರ್ತೀವಿ. ಆದಷ್ಟು ಕೂಡ ವರ್ಕ್ಶಾಪ್ಗಳ ಮೂಲಕ ಮಾಡಬೇಕು. ಹಾಗಾಗಿ ನಾವು ಕೂಡ ಸುದ್ದಿನಲ್ಲಿ ಇಂಥ ಒಂದು ಸದಾವಕಾಶ ತಾವು ಕೊಟ್ಟಿದ್ದೀರಾ. ನಾನು ಭಾಳ ಕೃತಜ್ಞ. ನಾನು ಏನು ಅಂತ ಗೊತ್ತಾಗೋದಕ್ಕೆ ಒಂದೇ ಒಂದು ಪದ್ಯ ಹೇಳಿ ಸುಮ್ಮನೆ ಬಂದು ಹೊಟ್ಟೋದು ಅಂತ ಅಂದ್ಬಿಡ್ಬಾರ್ದು. ಅದಕ್ಕೋಸ್ಕರ ನೀವೆಲ್ಲ ಗಾಯಕರಲ್ಲ, ನಾನು ಹೇಳಿ ಬರೀ ಪಾರಿನ ಹೇಳಿ ಹೋಗ್ತಾನೆ ಅಂತಂದರೆ. ಆಮೇಲೆ ಇಲ್ಲಿ ಸೂಕ್ತ ಸಮಯ. ಮೊನ್ನೆ ಒಂದು ಜ್ಯೋತಿ ಕಾಲೇಜಲ್ಲಿ ಒಂದು ಇದಾಗಿತ್ತು, ಒಂದು ಲೆಕ್ಚರ್ ಕೊಟ್ಟಿದ್ದೆ ನಾನು, ಪ್ರೊಫೆಸರ್ ಲಲಿತಮ್ಮ ಅಂತ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮಾತು ಕೇಳಬೇಕು. ಅದರಲ್ಲೂ ನಾಗಚಂದ್ರ, ರಾಮಚಂದ್ರ ಚರಿತ್ರ ಪುರಾಣ ನಾಗಚಂದ್ರ, ಅದು ಕೂಡ ಸಂಸ್ಕೃತ ಕಬ್ಬಿಣದ ಕಡಲೆ. ಆಮೇಲೆ ಕೊನೆಯಲ್ಲಿ ಏನು ಮಾಡಿದೆ ಗೊತ್ತಾ, ಆ ಹುಡುಗರಿಗೆ ಸ್ವಲ್ಪ ಎಷ್ಟೇ ಭಾಷಣ ಕೇಳಿದ್ರು ಏನೇ ಕೇಳಿದ್ರು ಸ್ವಲ್ಪ ನಿದ್ದೆ ಬರುತ್ತಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕೊನೆಯಲ್ಲಿ ಸಾಂಗತ್ಯ 4 ಪದ್ಯ ಹಾಡ್ಬಿಟ್ಟೆ. ಖುಷಿ ಆಗ್ಬಿಟ್ಟು ಎಲ್ಲ ಹಾಡ್ಬಿಟ್ಬಿಡ್ತೈತೆ. ಇಡೀ ಇದು ಅದು ಹೊರಗಡೆ ಎಲ್ಲ ಜನ ಬಂದ್ಬಿಟ್ರು, ಯಾರೋ ಹೇಳ್ತಾ ಇದ್ದಾರೆ ಹಾಡ್ಕೊಡ್ತಾರೆ ಅಂದ್ಬಿಟ್ಟು. ಇನ್ನೂ ಒಂದು ಇಂಟ್ರೆಸ್ಟ್. ಇದಕ್ಕೆ ನಾವು ಆಕಾಶವಾಣಿಯಲ್ಲಿ 2 ವೇ ಕಮ್ಯುನಿಕೇಶನ್. ನಾನೊಬ್ಬರೇ ಮಾತಾಡೋದು, ನೀವೊಬ್ಬರೇ ಕೇಳೋದು. ನಾವು ಕೇಳೋದ ಜೊತೆಗೆ ನಾವು ಮಾತಾಡೋದು, ಪರಸ್ಪರ ಸಂಭಾಷಣೆ ಇರಬೇಕು, ಸಂವಾದ ಇರಬೇಕು. ಆವಾಗಲೇ ಅರ್ಥ ಆಗ್ತದೆ. ಮುಂದೆ ಒಂದು ಉದಾಹರಣೆ ಯಾವ ನೆನಪು ಬರುತ್ತೋ. ಇದೊಂದು ಮೊಬೈಲ್ ಇರೋದ್ರಿಂದ ತುಂಬ ಅನುಕೂಲ ಅಲ್ವಾ. ಇನ್ನೂ ಸಿಗುತ್ತೆ ಸರಿ, ಯಾರೋ ಪುಣ್ಯ ಕೊಡುತ್ತೆ. ನಮಗೆ ಇದು ಬಿಟ್ಟು ಏನಾದ್ರು ಸಿಕ್ಕಿದ್ರೆ ಏನು ಮಾಡಬೇಕು?
ಕೆಲವಾಲ ಕಡೆದು ನವನೀತವಂ ತೆಗೆದು ಬಾಯಿಗಿದಾಗಿ ಸವಿಯದೆ ಕೆಲವಾಲ ಕಡೆದು ನವನೀತವಂ ತೆಗೆದು ಬಾಯಿಗಿದಾಗಿ ಸವಿಯದೆ ಅದರೊಳಗೆ ಪುಳಿವಿಳಿದು ರಸವನೇ ಕೆಡಿಸಿದೊಡೆ ಅದರೊಳಗೆ ಪುಳಿವಿಳಿದು ರಸವನೇ ಕೆಡಿಸಿದೊಡೆ ಕರೆದ ಸುರಭಿ ಗಪ್ಪುದೇ ಹೊರತೆ ಕಾವ್ಯಮಂ ಕೇಳು ಮತಿಸಿ ಕಾವ್ಯಮೂ ಕೇಳು ಮತಿಸಿ ಕಾವ್ಯಮಂ ಕೇಳು ಮತಿಸಿ ಜನಿಸಿದ ಪದಾರ್ಥಮಂ ಜನಿಸಿದ ಪದಾರ್ಥಮಂ ತಿಳಿಯೋಡದೆ ವಿನೂತನ ಕವಿತೆ ಎಂದು ಕುಂದಿಟ್ಟು ಜರದೊಡೆ ಪೇಳ್ದವನೊಳಾವಧೂಣಿಯಂ ಜಾಣರಿದರಿದು ಮತ್ಸರವ ಮರೆದು ಆಲಿಸುವುದು. ಯಾವುದೇ ಆಗಲಿ ಯಾರದೇ ಆಗಲಿ ಪುಸ್ತಕ ಆಗಲಿ ಹೇಳಿದ್ದು ಏನು ಅಂತ ಕೆನೆವಾದ ಕಡೆದ ನವನೀತಮಂ ತೆಗೆದು ಬಾಯಿ ಇನಿದಾಗಿ ಸವಿಯದೆ ಅದು ಅದರೊಳಗೆ ಏನಿದೆ ಅಂತ ಕೊಟ್ಟಿದ್ದು ಹಸು ಅದಕ್ಕೇನು ಬರುತ್ತೆ. ಕಾವ್ಯಮಂ ಕೇಳಿದು ಮತ್ತಿಸಿ ಜನಿಸಿದ ಪದಾರ್ಥವನ್ನು ತಿಳಿದು ನೋಡೋದೆ. ಅಯ್ಯೋ ಅವನೇನೋ ಬರೆದಿದ್ದಾನೆ ಬ್ಲಡ್ ನೋಡೋದು ಮುನ್ನುಡಿ ನೋಡೋದು ಅಥವಾ ಬರೆಯೋದು ಬರ್ಕೊಟ್ಬಿಡೋದು ಪುಸ್ತಕನೇ ಬರೆಯೋದು. ವಿನೂತನ ಕವಿತೆಯನ್ನು ಮುಂದಿಟ್ಟು ಜನರೊಡೆ ಇವತ್ತಿನ ವಿಮರ್ಶೆ ಆಗಿರೋದಿಲ್ಲ. ಇದು 2 ನಿಮಿಷ ತಗೊಳ್ಳಿ. ಎಷ್ಟು ಕಷ್ಟ ಅಂದರೆ ನಿಮ್ಮಂಥವನ್ನ ನಾವು ಹಿಡಿದಿಟ್ಟುಕೊಳ್ಳೋದು. ಜನರಂ ತಲೆದೂಗಿಸದೆರುಗಿದೊಡೆ ಜನರಂ ತಲೆದೂಗಿಸದೆರುಗಿದೊಡೆ ಆಪದ ಕೂಣೆಯಂಬಹುದೆಲ್ಲೂ ಜಾಣರು ತಲೆದೂಗಿಸದೆ ನುಡಿದೊಡೆ ಆಪದ ಕೂಣೆಗಂಬಹುದೆಂದು ಗಿರ್ವಾಣಪುರ ನಿಲಯ ಲಕ್ಷ್ಮೀವರಂ ತಾನೆ ಸಂಗೀತ ಸುಕಲಾ ನಿಪುಣನು ಶ್ರೀಡೆಯಂ ಗಾನಮಂ ನುಡಿಸುವಲ್ಲದಿ ವಿಡೆಯಂ ಗಾನಮಂ ನುಡಿಸುವಲ್ಲದಿ ತನ್ನ ವಾಣಿಯಂ ಕವಿತೆಯಂ ಕೇಳಿಸಿದನೆಂದರಿದು ಹೇಳಂ ಜರೆದು. ನಾವು ಗಮಕದಲ್ಲಿ ಹೀಗೆ ಹೇಳಬೇಕು ಅಂತ ಜರೆದು ಅಂದರೆ ಅದಕ್ಕೆ ಏನು ಅರ್ಥ ಕೊಡಬೇಕು ಅದಕ್ಕೆ ಕೊಡಬೇಕು, ಅದಕ್ಕೆ ಮರ್ಯಾದೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಯಾವ್ಯಾವ ಪದಾರ್ಥ ಎಲ್ಲಿ ಇಡ್ತೀರಾ, ಅಡುಗೆ ಮೇಲೆ ಏನು ಮಾಡ್ತೀರಾ, ಯಾವ್ಯಾವ ಸಾಮಾನು ಎಲ್ಲಿ ಇಡ್ತೀರಾ, ಅಕ್ಕಿ ತೊಗೊಂಡು ಮೇಲೆ ಇಡ್ತೀರಾ, ಗೊತ್ತಾಗ್ತೀರಾ, ಹಗುರವಾದ ಮೇಲೆ ಇಡ್ತೀರಾ, ಆಗ ಕೆಳಗೆ ಇಡ್ತೀರಾ. ಪದಗಳನ್ನು ನೋಯಿಸಬಾರ್ದು, ಪದಗಳಿಗೆ ಕೊಡಬೇಕಾದ ಘಾತ ಕೊಡಬೇಕು. ಮೊನ್ನೆ ಸಂಗೀತಕ್ಕೂ ಸಾಹಿತ್ಯಕ್ಕೂ ಬಂದ ಒಂದು ಸಂಬಂಧದ ಬಗ್ಗೆ ಗಾಯನ ಸಮಾಜದಲ್ಲಿ ಮಾತಾಡಿದೆ. ನಾನು ಆಕೆ ಬಂದಾದಂಥದ್ದು ಇದು ಎಷ್ಟು ಮಟ್ಟಿಗೆ ಸಂಗೀತ ಇರಬೇಕು, ಸಾಹಿತ್ಯ ಹೇಗೆ ಬರಬೇಕು ಅಂತ ಭಾಳ ಮೆಚ್ಕೊಂಡು ನನಗೆ ಪ್ರಸಾದ್ ಅವರು ಆ ಒಂದು ಮಾತಾಡಿದ್ರು. ಹಾಗಾಗಿ ಜಾಣರಂ ತಲೆದೂಗಿಸದೆ ಆ ಪದಕ್ಕೆ ಆ ಪದಕ್ಕೆ ಮರ್ಯಾದನೆ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಯಾರು ಗೀರ್ವಾಣಪುರದಲ್ಲೇ ಲಕ್ಷ್ಮೀವರಂ ತಾನೇ ಸುಕಲಾ ನಿಪುಣನು ವೀಣೆಯಂ ಗಾನವಂ ಕೈಯಿತು ಅವನೇ ಕೊಟ್ಬಿಟ್ಟಂತೆ ನಿನ್ನಿಂದ ಚೆನ್ನಾಗಿ ಬರಲಿ ಕವಿತಾ ರಚನೆ. ಹೇಳವಂ ಜರದು ಗುರುಡಿಸುವರಂ ಜರದು. ಲೋಕದಲ್ಲಿ ಬೇಕಾದಷ್ಟು ಜನ ಆಡ್ಕೊಳ್ಳೋರಿದ್ದಾರೆ. ಯು ಜಸ್ಟ್ ಡೋಂಟ್ ಕೇರ್, ನಿಮ್ಮ ಕೆಲಸ ನೀವು ಮಾಡಿದ್ದಾರೆ. ಕೊನೆಗೆ ಹೇಳ್ತಾನೆ, ಕಿವಿದೇ ಇರೋದು ಕೇಳುವುದು. ಬಹಳ ದೊಡ್ಡ ಸಂದೇಶ ಇದು. ನಮಸ್ಕಾರ. ಎಂತಹ ನನಗೆ ಸದಾವಕಾಶ. ಇಬ್ಬರು ಎಷ್ಟು ಹಿರಿಯರು ಎಲ್ಲರಲ್ಲೂ ವಯೋವಾರ್ಧಕ್ಯ ಅನ್ನೋದು ಲೀಸ್ಟ್ ಇಂಪಾರ್ಟೆಂಟ್. ಜ್ಞಾನವಾರ್ಧಕ್ಯ